ಎಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಯಾಕಂತ ಹೇಳಿದರೆ ನಾನು ಬೆಳಿಗ್ಗೆನೇ ಒಂದು ಕಡೆ ಹೋಗ್ತಾ ಇದ್ದೇನೆ. ಬೇರೆ ಎಲ್ಲೂ ಅಲ್ಲ, ನಮ್ಮ ಮಂಗಳೂರಿಂದ ಒಂದು 82 ಕಿಲೋಮೀಟರ್ ದೂರದ ಒಂದು ಹಳ್ಳಿಗೆ. ಸೊ ಇವತ್ತು ಹಳ್ಳಿಯ ಹೋಮ್ ಟೂರ್ ಮಾಡುವ ನನ್ನ ತಾಯಿ ಮನೆಗೆ. ಬನ್ನಿ ಹೋಗುವ, ಇವತ್ತಿನ ದಿನ ಹೇಗೆ ಅಂತ ನೋಡಿಕೊಂಡು ಬರೋಣ. ನಾನೀಗ ಸಾಧಾರಣ ಉಜಿರೆ ಹತ್ರ ಬಂದೆ. ಅಲ್ಲಿ ಒಂದು ಅಂಗಡಿಗೆ ಹೋಗಿ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಅವರಿಗೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಡು ಅಲ್ಲಿಂದ ಈಗ ನಾನು ಹೊರಡ್ತೇನೆ. ನಾನೀಗ ಮನೆಗೆ ಬಂದಾಯಿತು. ನೋಡಿ ಹೋಗ್ತಾ ಇದ್ದೇನೆ. ಇಲ್ಲದೆ ಇದೇ ಮನೆ, ಇಲ್ಲೆಲ್ಲ ತೋಟ. ಇದೆಲ್ಲ ತೊಂಡೆಕಾಯಿದ್ದು ನೋಡಿ, ಫುಲ್ಲು ತೊಂಡೆಕಾಯಿ ಆಗಿದೆ. ಅದರಲ್ಲಿ ತೊಂಡೆಕಾಯಿ ತುಂಬ ಆಗಿದೆ. ಎಲ್ಲಕ್ಕಿಂತ ಖುಷಿ ಅಂತ ಹೇಳಿದ್ರೆ ಇದು, ಎಷ್ಟು ಖುಷಿ ಆಗ್ತದೆ ನೋಡಿ. ಎಲ್ಲ ಮತ್ತೆ ಕರೀಲಿಕ್ಕುಂಟು. ಬೆಳಿಗ್ಗೆದು ಹಾಲು ಕರೆದು ಕೊಟ್ಟಾಗಿದೆ. ಬಲ ನಾನೇ ಇವಳು ನೋಡಿ, ಇವಳು ಪಾಪ ಇಂಜಿ ಬಲ ಬಲ. ಮತ್ತು ಇವಳಿದ್ದಾಳಲ್ಲ, ಇವಳು ತುಂಬ ಜೋರಾಯ್ತಾ, ಅವರಿಗೆಲ್ಲ ಜೋರು ಮಾಡ್ತಾಳೆ ಇವಳು. ಇವಳನ್ನು ಮುದ್ದು ಮಾಡಿದರೆ ಮಾತ್ರ ಇವಳಿಗೆ ಇಷ್ಟ. ಬಲ ಬಲ ಫ್ರೆಂಡ್ಸ್, ನಾನು ಬಂದಾಯಿತು ಮನೆಗೆ. ಕಾಫಿ ಎಲ್ಲ ಕುಡಿದು ಅಮ್ಮ ಅಲ್ಲಿ ಬೆಜಕ್ರೆ ಮಾಡಲಿಕ್ಕೆ ಹೋಗಿದ್ದಾರೆ, ಬಜು ಮಾಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಮ್ಮ ತೋಟದಲ್ಲಿ, ಇಲ್ಲಿ ತೋಟದ ನಡುವೆ ಅಲ್ಲಿ ಮುಂದೆ ಬಜಾವ್ ಮಾಡಲಿಕ್ಕೆ ಹೋಗಿದ್ದಾರೆ. ಅಂದರೆ ದನ ಉಂಟಲ್ಲ, ಅದರ ಅಡಿಗೆ ಹಾಕಲಿಕ್ಕೆ. ಒಳ್ಳೆ ಶಬ್ದ ಕೇಳ್ತಾ ಉಂಟ. ಬೆಜಕ್ರೆ ಮಾಡ್ತಾ ಇದ್ದಾರೆ. ಹಾಗೆ ನಾನು ಸಹ ಬಂದದ್ದು ಬೆಜಕ್ರೆ ಮಾಡುವ ಅಂತ. ಅವ್ರು ಸಹ ಹೆಲ್ಪ್ ಮಾಡಿದರೆ ಸ್ವಲ್ಪ ಬೇಗ ಆಗ್ತದಲ್ಲ, ಅದಕ್ಕೆ ನೋಡಿ ಮಮ್ಮ. ಅಟ್ಟಿದ್ದು ಗೊಬ್ಬರ ಸಹ ತೆಗಿಲಿಕ್ಕಿತ್ತು, ಅದನ್ನೆಲ್ಲ ತೆಗೆದು ತೋಟಕ್ಕೆ ಹಾಕಿ ಆಯಿತು. ಇದು ಈಗ ನೋಡಿ ಮಲಗಿದೆ, ಹೇಗೆ ಆರಾಮ್ಸೆ ತಿಂದು ಮಲಗಿದೆ. ನಾನು ಆಗ ಒಬ್ಬಳನ್ನು ತೋಟದಲ್ಲಿ ಕಟ್ಟಿದ್ದೆ ಬೆಳಿಗ್ಗೆ. ಈಗ ಮಧ್ಯಾಹ್ನ ಆಯ್ತಲ್ಲ, ಅವಳಿಗೆ ನೀರು ತಗೊಂಡು ಹೋಗ್ತಾ ಇದ್ದೇನೆ. ಅವಳು ಓಡಿ ಬರೋದು ನೋಡಿ ಬಕೆಟ್ ನೋಡಿ. ಪಾಪ ಎಷ್ಟು ಬಾಯಾರಿಕೆ ಆಗ್ತದೆ ಅವಳಿಗೆ. ಓಡಿ ಬಂದ್ಲು ಪಾಪ. ಅಂದೆ ಚಿನಿ, ಅದರಲ್ಲಿ ಮುಗೀತು ನೋಡಿ. ಬಾಗಿ ತೆಗಿತಿಲ್ಲ ಅವಳು ಸಹ ಬಂದ್ರು ನೋಡಿ. ನೋಡಿ ಹಾಯ್ ಹಾಯ್ ಭೂಮಿಕಾ, ಹಾಯ್ ಬಣ್ಣ. ಅಂದ ಬ್ಯಾಗ್ ಬತ್ತನಡ ಭೂಮಿ, ಬ್ಯಾಗ್ ಬತ್ತನಡ ಕರ್ಲಿ ತಿನ್ನಜ್ಜ. ಸ್ನಾಕ್ಸ್ ಪೂರ ಖಾಲಿ ಮಾಡ್ತಾರ. ನಮ್ಮ ಮನೆಯ ಚೋಟು ತಿಂದಾರಾ. ಸಾಯಂಕಾಲ ಆಗ್ತಾ ಬಂತು. ಹಾಗೆ ಹಟ್ಟಿಯನ್ನೆಲ್ಲ ಕ್ಲೀನ್ ಮಾಡಿ ಹಾಲು ಎಲ್ಲ ಕರಿಲಿಕ್ಕುಂಟು. 2 ದನದ ಹಾಲು ಕರಿಲಿಕ್ಕುಂಟು. ಈಗ ಹಾಲು ಕರಿಬೇಕು. 2 ದನದ್ರಲ್ಲಿ 1 ದನವನ್ನು ನಾನು ಕರೆದೆ, ಮತ್ತು ಇನ್ನೊಂದು ದನವನ್ನು ಅಕ್ಕ ಕರೀತಾರೆ.
ಇದು ಹಾಲನ್ನು ಇನ್ನು ಡೈರಿಗೆ ತಗೊಂಡು ಹೋಗಬೇಕು. ಬಾವ ಇದ್ದಾರೆ, ಬಾವ ತಗೊಂಡು ಹೋಗ್ತಾರೆ. ಅದು ಇಲ್ಲಿ ಅಲ್ಲ, ಸಾಧಾರಣ ಇಲ್ಲಿಂದೊಂದು 3 ಕಿಲೋಮೀಟ್ರ್ ದೂರ ಉಂಟು ಡೈರಿಯಲ್ಲಿ ಹಾಲು ಹಾಕ್ಲಿಕ್ಕೆ ಉಂಟು. ಹಾಗಿನ್ನು ಅದನ್ನು ಡೈರಿಗೆ ತಗೊಂಡು ಹೋಗ್ಬೇಕು ಹಾಲನ್ನು. ಅಮ್ಮ ತೋಟದಲ್ಲಿ ಹುಲ್ಲು ಮಾಡ್ತಾ ಇದ್ದಾರೆ. ಸೊ ಅದನ್ನು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಂದದ್ದು ನಾವು ಗಾಡಿಯಲ್ಲಿ. ಅಲ್ಲಿದ್ದಾರೆ, ಎಲ್ಲಾದರೂ ಹೊತ್ಕೊಂಡು ಹೋಗ್ಬೇಕಲ್ಲ, ಹೇಗೋ ಗಾಡಿ ತಂದಿದ್ದೇನಲ್ಲ, ಹಾಗೆ ಗಾಡಿಯಲ್ಲಿ ತಗೊಂಡು ಹೋಗುವ ಅಂತೇಳಿ ಬಂದದ್ದು. ಅಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ವಿಡಿಯೋ ಲೈಕ್ ಆಗಿರೋದು ದಯವಿಟ್ಟು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.